ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ ಮೇಡಮ್. ಸ್ಟೂಡೆಂಟ್ಸ್, ಇವತ್ತಿನ ಈ ಒಂದು ಸೆಷನ್ನಲ್ಲಿ ಹೊಸ ಪ್ರಶ್ನೆ ಪತ್ರಿಕೆ SLCಯ ಪ್ರಶ್ನೆ ಪತ್ರಿಕೆಯ ವಿಧಾನ ಏನು ಬದಲಾವಣೆಯಾಗಿದೆ ಅದಕ್ಕೆ ತಕ್ಕ ಹಾಗೆ 1 ಅಂಕದ ಪ್ರಶ್ನೆಗಳನ್ನು ಇಟ್ಕೊಂಡು ನಾನು ಈ ಸೆಷನನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಾವು ಇರ್ತಕ್ಕಂಥ ಎಲ್ಲ ಚಾಪ್ಟ್ರಲ್ಲಿ ಅತ್ಯಂತ ಈಸಿ ಆದಂಥ ಚಾಪ್ಟ್ರಿಂದ ನಾವು ಸ್ಟಡಿ ಮಾಡೋಣ. ಸೊ ಹಾಗಾಗಿ ಈ ಸೆಷನ್ನಲ್ಲಿ ನಾನು ಅತ್ಯಂತ ಸುಲಭವಾದ ಒಂದು ಚಾಪ್ಟ್ರನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಅದು ಅವರ್ ಎನ್ವಿರಾನ್ಮೆಂಟ್. ಅಂದರೆ ನಮ್ಮ ಪರಿಸರ. ಸೊ ಈ ಸೆಷನ್ನಲ್ಲಿ ನಾನು ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ ಮತ್ತು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಎರಡೂ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟಂತಹ PDF ನಿಮಗೆ ಅಪ್ಲೋಡ್ ಮಾಡಿರ್ತೀನಿ. ನೀವು ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತೊಗೊಂಡು ಆ PDF ಡೌನ್ಲೋಡ್ ಮಾಡಿ ನೀವು ಓದ್ಕೊಬಹುದು. ನಿಮಗೆ ಗೊತ್ತಿರೋ ಹಾಗೆ ಅವರ್ ಎನ್ವಿರಾನ್ಮೆಂಟ್ ಚಾಪ್ಟರ್ ಅನ್ನುವಂಥದ್ದು ಇದೊಂದು ಜನರಲ್ ಟಾಪಿಕ್ಕು ಮತ್ತು ಎಲ್ಲರಿಗೂ ಅತ್ಯಂತ ಬೇಗವಾಗಿ ಅರ್ಥ ಆಗ್ತಕ್ಕಂಥ ಒಂದು ಈಸಿ ಕಾನ್ಸೆಪ್ಟ್ ಆಗಿದೆ. ಸೊ ಹಾಗಾಗಿ ಆ ಚಾಪ್ಟ್ರನ್ನು ಮೊದಲನೇದಾಗಿ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಬರುವಂತಹ ಅತಿ ಮುಖ್ಯವಾದ 1 ಮಾರ್ಕಿನ ಪ್ರಶ್ನೋತ್ತರಗಳನ್ನು ನಾನಿವತ್ತು ಈ ಸೆಷನ್ನಲ್ಲಿ ನಿಮಗೆ ತಿಳಿಸ್ತೀನಿ. ಅವರ್ ಎನ್ವಿರಾನ್ಮೆಂಟ್ ಚಾಪ್ಟ್ರಲ್ಲಿ ನಾವು ಓದುವಂತಹ 2 ಇಂಪಾರ್ಟೆಂಟ್ ಆದಂಥ ಕಾನ್ಸೆಪ್ಟ್ ಯಾವುದು ಅಂತಂದರೆ, ಒಂದು ಓಝೋನ್ ಡಿಪ್ಲೀಷನ್, ಮತ್ತೊಂದು ಮ್ಯಾನೇಜ್ಮೆಂಟ್ ಆಫ್ ವೇಸ್ಟ್ ಡಿಸ್ಪೋಸಲ್. ನಿಮಗೆ ಗೊತ್ತಿದೆ, ಇವತ್ತು ಮನುಷ್ಯ ಮಾಡ್ತಕ್ಕಂತಹ ಅನೇಕ ಆ್ಯಕ್ಟಿವಿಟೀಸ್ಗಳಿಂದ ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಎನ್ವಿರಾನ್ಮೆಂಟಿಗೆ ಅದು ಒಂದು ರೀತಿಯಾಗಿ ಅಡ್ವರ್ಸ್ ಇಫೆಕ್ಟ್ ಆಗ್ತಾ ಇದೆ. ಸೊ ಅನೇಕ ಅಡ್ವರ್ಸ್ ಇಫೆಕ್ಟ್ಗಳು ಆಗ್ತಾ ಇದೆ. ಅಂದರೆ ಪಲ್ಯೂಷನ್ ಆಗಿರ್ಬೋದು, ವೆರೈಟೀಸ್ ಆಫ್ ಪಲ್ಯೂಷನ್ಸ್. ಈ ಪಲ್ಯೂಷನ್ಸ್ ಬಗ್ಗೆ ನಾವು ಆಲ್ರೆಡಿ 7th 8th 9th ಡೀಟೇಲ್ ಆಗಿ ಓದಿಬಿಟ್ಟಿದ್ದೀವಿ. ಸೊ ಹಾಗಾಗಿ ಈ SLCಯಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರುವಂಥ 2 ಅಡ್ವರ್ಸ್ ಇಫೆಕ್ಟ್ಸ್ಗಳು ಯಾವುದು ಅಂದರೆ, ಒಂದು ಓಝೋನ್ ಡಿಪ್ಲೀಷನ್, ಇನ್ನೊಂದು ಮ್ಯಾನೇಜ್ಮೆಂಟ್ ಆಫ್ ವೇಸ್ಟ್ ಡಿಸ್ಪೋಸಲ್. ಸೊ ಮೊದಲನೇದಾಗಿ ಓಝೋನ್. ಸೊ ಓಝೋನ್ಗೆ ಸಂಬಂಧಪಟ್ಟಂತೆ ನಮಗೆ ಬರ್ತಕ್ಕಂತಹ ಕೆಲವೊಂದು ಇಂಪಾರ್ಟೆಂಟ್ ಆದಂಥ 1 ಮಾರ್ಕ್ ಕ್ವೆಶನ್. ಸೊ ಫಸ್ಟ್ ಕ್ವೆಶನ್, ವಾಟ್ ಈಸ್ ದ ಸಿಂಬಲ್ ಆಫ್ ದ ಓಝೋನ್? ಸೊ ಓಝೋನಿನ ಸಿಂಬಲ್ ಏನು? ಸೊ ವೆರಿ ಸಿಂಪಲ್, ದ ಸಿಂಬಲ್ ಆಫ್ ದ ಓಝೋನ್ ಈಸ್ O3. ಅಂದರೆ ಇಲ್ಲಿ 3 ಆಕ್ಸಿಜನ್ ಆಟಮ್ಗಳು ಸೇರಿ ಓಝೋನ್ ಪದರ ಆಗಿರುತ್ತೆ. ಸೊ ವಾಟ್ ಈಸ್ ದ ಸಿಂಬಲ್ ಆಫ್ ಓಝೋನ್ ಅಂದರೆ, ದ ಸಿಂಬಲ್ ಆಫ್ ಓಝೋನ್ ಈಸ್ O3. ಸೊ ನೆಕ್ಸ್ಟ್ ಕ್ವೆಶನ್, ಸೊ ಹೌ ಓಝೋನ್ ಈಸ್ ಫಾರ್ಮ್ಡ್? ಸೊ ಹೇಗೆ ಓಝೋನ್ ಫಾರ್ಮೇಷನ್ ಆಗುತ್ತೆ, ಹೇಗೆ ಓಝೋನ್ ಹುಟ್ಕೊಂಡಿದೆ? ಸೊ ಓಝೋನ್ ಫಾರ್ಮೇಷನ್ ಹೇಗಾಗಿದೆ ಅಂದರೆ, ಇಟ್ ಈಸ್ ದ ರಿಯಾಕ್ಷನ್ ಬಿಟ್ವೀನ್ ಅಲ್ಟ್ರಾ ವೈಲೆಟ್ ರೇಸ್ ವಿತ್ ದ ಸನ್ಲೈಟ್. ಸೊ ಓಝೋನ್ ಹೇಗೆ ರಿಯಾಕ್ಷನ್ ಆಗಿದೆ ಅಥವಾ ಹೇಗೆ ಫಾರ್ಮೇಷನ್ ಆಗಿದೆ? ಇಟ್ ಈಸ್ ರಿಯಾಕ್ಷನ್ ಬಿಟ್ವೀನ್ ಅಲ್ಟ್ರಾ ವೈಲೆಟ್ ರೇಸ್ ವಿತ್ ದ ಸನ್ಲೈಟ್ ಮತ್ತು ಅಲ್ಟ್ರಾ ವೈಲೆಟ್ ರೇಸ್ಗಳ ನಡುವೆ ರಿಯಾಕ್ಷನ್ ಆಗಿ ಫಾರ್ಮೇಷನ್ ಆಗಿರುವಂಥ ಒಂದು ಲೇಯರ್ನ ಏನಂತ ಕರಿತೀವಿ ನಾವು? ಓಝೋನ್ ಲೇಯರ್, ದಟ್ ಈಸ್ O3. ಓಕೆ, ನೆಕ್ಸ್ಟ್ ಥರ್ಡ್ ಕ್ವೆಶನ್. ಸೊ ವೇರ್ ಡು ವಿ ಫೈಂಡ್ ದಿಸ್ ಲೇಯರ್ ಅಥವಾ ವೇರ್ ಡು ವಿ ಫೈಂಡ್ ದಿಸ್ ಓಝೋನ್ ಲೇಯರ್? ಸೊ ಓಝೋನ್ ಪದರ ಎಲ್ಲಿದೆ? ಸೊ ಓಝೋನ್ ಪದರ ಇರುವಂಥದ್ದು ಸ್ಟ್ರಾಟೋಸ್ಪಿಯರ್. ಸೊ ಓಝೋನ್ ಲೇಯರ್ ಈಸ್ ಪ್ರೆಸೆಂಟ್ ಇನ್ ದ ಲೇಯರ್ ಆಫ್ ಸ್ಟ್ರಾಟೋಸ್ಪಿಯರ್. ಸಮೋಷ್ಣ ಅಂದರೆ ನೀವು ಕನ್ನಡದಲ್ಲಿ ಬರೆಯುವಂಥದ್ದಾದರೆ ಸ್ಟ್ರಾಟೋಸ್ಪಿಯರ್ ಬದಲು ನೀವು ಸಮೋಷ್ಣ ವಲಯದಲ್ಲಿ ಓಝೋನ್ ಪದರ ಇದೆ ಅಂತ ಹೇಳಿ ಬರಿಬೋದು. ಇಂಗ್ಲೀಷ್ನಲ್ಲಿ ಆದರೆ ನಾವೇನು ಬರಿತೀವಿ? ಸ್ಟ್ರಾಟೋಸ್ಪಿಯರ್ ಲೇಯರ್ನಲ್ಲಿ ನಮ್ಮ ಓಝೋನ್ ಪದರ ಇದೆ ಅಂತ ಹೇಳಿ ಬರಿತೀವಿ. ಅದೇ ರೀತಿ ಮುಂದಿನ ಪ್ರಶ್ನೆ ಓಝೋನ್ಗೆ ಸಂಬಂಧಪಟ್ಟಂತೆ ಏನಿರುತ್ತೆ ಅಂದರೆ, ಸೊ ವೈ ಅಥವಾ ವಾಟ್ ಈಸ್ ದ ಯೂಸಸ್ ಆಫ್ ದಿಸ್ ಓಝೋನ್? ಅಂದರೆ ಯಾಕೆ ಬೇಕು ಈ ಓಝೋನ್ ಲೇಯರ್? ಸೊ ಓಝೋನ್ ಲೇಯರ್ ಯಾಕೆ ಬೇಕು ಅಂದರೆ, ಓಝೋನ್ ಪ್ರೊಟೆಕ್ಟ್ ಅಸ್ ಫ್ರಮ್ ದ ಹಾರ್ಮ್ಫುಲ್ ಅಲ್ಟ್ರಾ ವೈಲೆಟ್ ರೇಸ್. ಅಂದರೆ ಅಸ್ ಅಂದರೆ ಯಾರಿಲ್ಲಿ? ಭೂಮಿ. ಸೊ ಈ ಓಝೋನ್ ಪದರ ಭೂಮಿ ಮೇಲಿರ್ತಕ್ಕಂಥ ಎಲ್ಲ ಜೀವಿಗಳನ್ನು ಸೂರ್ಯನಿಂದ ಬರ್ತಕ್ಕಂತಹ ಹಾನಿಕಾರಕ UV ರೇಸ್ಗಳಿಂದ ನಮ್ಮನ್ನು ಅದು ಕಾಪಾಡ್ತಾ ಇದೆ. ಸೊ ದ್ಯಾಟ್ ಈಸ್ ದ ಮೇನ್ ಫಂಕ್ಷನ್ ಆಫ್ ಓಝೋನ್ ಲೇಯರ್. ಓಕೆ, ಇನ್ನು ಓಝೋನ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಪ್ರಶ್ನೆ ಏನು ಕೇಳಬಹುದು ಅಂತಂದರೆ, ಸೊ ಇವತ್ತು ನಾವು ಓಝೋನ್ ಡಿಪ್ಲೀಷನ್ ಅಂತ ಹೇಳಿ ಮಾತಾಡ್ತಾ ಇದ್ದೀವಿ. ಅಂದರೆ ಓಝೋನ್ ಪದರ ಇವತ್ತೇನಾಗ್ತಾ ಇದೆ? ಹಾಳಾಗ್ತಾ ಇದೆ. ಸೊ ಹಾಗಾದರೆ ಈ ಓಝೋನ್ ಪದರ ಹಾಳಾಗಲಿಕ್ಕೆ ಕಾರಣ ಯಾರು? ಸೊ ವಾಟ್ ಈಸ್ ದ ಮೇನ್ ಕಾಸಸ್ ಫಾರ್ ದ ಡಿಪ್ಲೀಷನ್ ಆಫ್ ಓಝೋನ್ ಲೇಯರ್? ಸೊ ದ ಮೇನ್ ಕಾಸಸ್ ಆಫ್ ಡಿಪ್ಲೀಷನ್ of ozone layer is CFC.
ಸೊ ಇವತ್ತು ಓಝೋನ್ ಪದರ ಹಾಳಾಗಲಿಕ್ಕೆ ಮುಖ್ಯ ಕಾರಣನೇ ಅದು CFC. ಓಕೆ, ಸೊ ಹಾಗಾದರೆ ನೆಕ್ಸ್ಟ್ ಕ್ವೆಶನ್, ಎಕ್ಸ್ಪ್ಯಾಂಡ್ CFC ಅಂದರೆ CFCಯನ್ನು ವಿಸ್ತರಿಸಿ ಬರೆಯಿರಿ. ಏನು CFC ಅಂದರೆ? ಸೊ CFC ಅಂತಂದರೆ ಕ್ಲೋರೋ ಫ್ಲೋರೋ ಕಾರ್ಬನ್. So very simple, C means chloro, F means fluoro, one more C means carbon. So ಈ ಕ್ಲೋರೋ ಫ್ಲೋರೋ ಕಾರ್ಬನ್ನಿಂದಾಗಿ ಇವತ್ತು ಓಝೋನ್ ಲೇಯರ್ ಏನಾಗ್ತಾ ಇದೆ, ಡಿಪ್ಲೀಷನ್ ಆಗ್ತಾ ಇದೆ, ಅಂದರೆ ಹರಿತಾ ಇದೆ ಅಥವಾ ಅಲ್ಲಲ್ಲಿ ಸಣ್ಣ ಸಣ್ಣ ರಂಧ್ರಗಳಾಗ್ತಾ ಇದೆ. ಓಕೆ, ಸೊ ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್, ಕ್ಲೋರೋ ಫ್ಲೋರೋ ಕಾರ್ಬನ್. ಓಕೆ, ನೆಕ್ಸ್ಟ್ ಕ್ವೆಶನ್, ವಾಟ್ ಆರ್ ದ ಸೋರ್ಸಸ್ ಆಫ್ ಕ್ಲೋರೋಫ್ಲೋರೋಕಾರ್ಬನ್? ಹಾಗಾದರೆ ಕ್ಲೋರೋಫ್ಲೋರೋಕಾರ್ಬನನ್ನು ಕೊಡ್ತಕ್ಕಂಥ ವಸ್ತುಗಳು ಯಾವುದು? ಸೊ ಕ್ಲೋರೋಫ್ಲೋರೋಕಾರ್ಬನ್ ರಿಲೀಸ್ ಆಗುವಂಥದ್ದು. ಸೊ ಒನ್ ಎಕ್ಸಾಂಪಲ್ ವಿ ಕ್ಯಾನ್ ಟೇಕ್ ರೆಫ್ರಿಜರೇಟರ್ ಆ್ಯಂಡ್ ಅನದರ್ ಎಕ್ಸಾಂಪಲ್ ಈಸ್ ಫೈರ್ ಎಕ್ಸ್ಟಿಂಗ್ವಿಷರ್. ಫೈರ್ ಎಕ್ಸ್ಟಿಂಗ್ವಿಷರ್. ಓಕೆ, ರೆಫ್ರಿಜರೇಟರ್ ಶೀತಲೀಕರಣ ಮಾಡ್ತಕ್ಕಂಥ ಇನ್ಸ್ಟ್ರೂಮೆಂಟ್ಗಳಿರ್ಬೋದು, ಅಥವಾ ಫೈರ್ ಎಕ್ಸ್ಟಿಂಗ್ವಿಷರ್ ಅಂತಂದರೆ ಗೊತ್ತಿದೆ, ಅಗ್ನಿಶಾಮಕ. ಸೊ ಈ ಎರಡು ವಸ್ತುಗಳಿಂದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಲೋರೋಫ್ಲೋರೋಕಾರ್ಬನ್ ಇವತ್ತು ವಾತಾವರಣಕ್ಕೆ ರಿಲೀಸ್ ಆಗ್ತದೆ. ಆ ಕ್ಲೋರೋಫ್ಲೋರೋಕಾರ್ಬನ್ನಿಂದಾಗಿ ಓಝೋನ್ ಪದರ ಏನಾಗ್ತಾ ಇದೆ, ಇಲ್ಲಿ ಹೋಲ್ ಆಗ್ತಾ ಇದೆ. ಓಕೆ, ಸರಿ, ಹಾಗಾದರೆ ಇವತ್ತು ಕ್ಲೋರೋಫ್ಲೋರೋಕಾರ್ಬನ್ನಿಂದ ಇಷ್ಟೊಂದು ತೊಂದರೆಗಳಾಗ್ತಾ ಇದೆ ಅಂತ ತಿಳಿದ ಮೇಲೆ ಸೊ ಒಂದು ಆರ್ಗನೈಸೇಷನ್ ಏನು ಮಾಡುತ್ತೆ ಅಂತಂದರೆ, ಸೊ ಇಟ್ ಬ್ಯಾನ್ ದ ಪ್ರೊಡಕ್ಷನ್ ಆಫ್ ಕ್ಲೋರೋಫ್ಲೋರೋಕಾರ್ಬನ್. ಸೊ ಹಾಗಾದರೆ ಆ ಒಂದು ಆರ್ಗನೈಸೇಷನ್ ಯಾವುದು? ಸೊ ದ ನೇಮ್ ಆಫ್ ದಟ್ ಆರ್ಗನೈಸೇಷನ್ ಈಸ್ UNEP. ವಿಚ್ ಆರ್ಗನೈಸೇಷನ್ ಬ್ಯಾನ್ ದ ಪ್ರೊಡಕ್ಷನ್ ಆಫ್ CFC? ದಟ್ ಆರ್ಗನೈಸೇಷನ್ ಈಸ್ UNEP. ಸೊ ಏನದು UNEP? ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್. U means United, N means nation, E means environment, P means program. United Nation Environment Program. Okay. ವೆಲ್, ಸೊ ಹಾಗಾದರೆ UNEP ಅಂದರೆ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಏನು ಈ CFC ಪ್ರೊಡಕ್ಷನ್ನ ಬ್ಯಾನ್ ಮಾಡ್ತವಲ್ಲ, ಸೊ ಆ ಇಯರ್ ಯಾವುದು ಅಂದರೆ ದಟ್ ಈಸ್ 1987. ಆನ್ ವಿಚ್ ಇಯರ್ UNEP ಬ್ಯಾನ್ ದ ಪ್ರೊಡಕ್ಷನ್ ಆಫ್ CFC? ದಟ್ ಇಯರ್ ಈಸ್ 1987. ಓಕೆ, ಸೊ ಇದಿಷ್ಟು ನಾವು ಒಂದು ಕಾನ್ಸೆಪ್ಟ್, ಯಾವುದದು ಓಝೋನ್ ಕಾನ್ಸೆಪ್ಟ್ ಮೇಲೆ ನಮಗೆ ಕೇಳುವಂತಹ ಅಥವಾ ಬರಬಹುದಾದಂತಹ ವೆರಿ ವೆರಿ ಇಂಪಾರ್ಟೆಂಟ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್. ಇದಿಷ್ಟು ಬಿಟ್ಟರೆ ಇನ್ನಿಲ್ಲ ಆ ಚಾಪ್ಟ್ರಲ್ಲಿ ಇನ್ಯಾವ ಕ್ವೆಶನ್ಸು ಅವ್ರು ಕೇಳೋಕ್ಕಿಲ್ಲ, ಆಯಿತಾ? ಸೊ ಇದಿಷ್ಟು ಇಂಪಾರ್ಟೆಂಟ್ ಆದಂತಹ ಕ್ವೆಶನ್ಸ್, ವೆರಿ ಸಿಂಪಲ್ ಆಗಿದೆ. ಸೊ ಒಂದು ಸಲ ನೀವು ಗ್ಲಾನ್ಸ್ ಮಾಡಿಬಿಟ್ರೆ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್. ವೆಲ್, ಓಕೆ, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಸೊ ಇದರಲ್ಲಿ ಬರುವಂಥ ಇನ್ನೊಂದು ಸಿಂಪಲ್ ಟಾಪಿಕ್ ಯಾವುದು? ನಾನು ಮೊದಲೇ ಹೇಳಿದ ಹಾಗೆ ವೇಸ್ಟ್ ಮ್ಯಾನೇಜ್ಮೆಂಟ್. ಸೊ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಹೆಸರು ಕೇಳಿದಾಗ ಹೊಸದು ಅನಿಸುತ್ತೆ, ಆದರೆ ಇದ್ರ ಬಗ್ಗೆ ನಾವು ಆಲ್ರೆಡಿ 7th 8th ಓದ್ಬಿಟ್ಟಿದ್ದೀವಿ. ನಾವು ಇದರಲ್ಲಿ ಬರುವಂಥ ಡೆಫಿನೇಷನ್ಸ್ಗಳನ್ನು, ಎಕ್ಸಾಂಪಲ್ಸ್ಗಳನ್ನು ಆಲ್ರೆಡಿ ಓದಿದ್ದೀವಿ. ದ ಸೇಮ್ ಎಕ್ಸಾಂಪಲ್ಸ್, ಸೇಮ್ ಡೆಫಿನೇಷನ್ಸ್ ಮತ್ತೆ ಏನಾಗುತ್ತೆ, ರಿಪೀಟ್ ಆಗುತ್ತೆ. ಏನದು? ಸೊ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಪ್ರತಿನಿತ್ಯ ನಾವು ಮಾಡುವಂಥ ಕೆಲಸದಲ್ಲಿ ಅಥವಾ ಪ್ರತಿನಿತ್ಯ ನಮ್ಮ ಸುತ್ತ ಇರ್ತಕ್ಕಂಥ ಎನ್ವಿರಾನ್ಮೆಂಟಲ್ಲಿ, ನಮ್ಮ ಮನೆಗಳಲ್ಲಿ, ಹಾಸ್ಪಿಟಲ್ಸಲ್ಲಿ, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಸ್ಗಳಲ್ಲಿ, ಬ್ಯಾಂಕಲ್ಲಿ, ಎಲ್ಲ ಕಡೆ ಒಂದಲ್ಲ ಒಂದು ರೀತಿಯಲ್ಲಿ ಏನು ಉತ್ಪತ್ತಿ ಆಗ್ತಾ ಇದೆ, ವೇಸ್ಟ್ ಉತ್ಪತ್ತಿ ಆಗ್ತಾ ಇದೆ. ಸೊ ಇವತ್ತು ಏನು ನಾವು ಪ್ರಾಬ್ಲಮ್ಸ್ ಹೇಳ್ತೀವಲ್ಲ ನಮ್ಮ ಸುತ್ತಮುತ್ತ, ಕ್ಯಾನ್ ಯು ಲಿಸ್ಟ್ ಔಟ್ ಸಮ್ ಪ್ರಾಬ್ಲಮ್ಸ್ ಅಂದಾಗ ನಾವು ದೊಡ್ಡ ಲಿಸ್ಟನ್ನ ಮಾಡ್ತೀವಿ. ನಾವು ಪಾವರ್ಟಿ ಹೇಳ್ತೀವಿ, ಅಥವಾ ಪೊಲ್ಯೂಷನ್ ಹೇಳ್ತೀವಿ, ಪಾಪ್ಯುಲೇಷನ್ ಹೇಳ್ತೀವಿ, ಎಕನಾಮಿಕ್ ಪ್ರಾಬ್ಲಮ್ ಇದೆ ಹೇಳ್ತೀವಿ, ಸೋಷಿಯಲ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತೀವಿ, ರಿಲಿಜಿಯಸ್ ಪ್ರಾಬ್ಲಮ್ ಇದೆ. ಎಸ್, ಅಫ್ಕೋರ್ಸ್ ಎಲ್ಲ ಇದೆ. ಆದರೆ ಅದೆಲ್ಲದಕ್ಕಿಂತ ಇವತ್ತು ದೊಡ್ಡ ಪ್ರಾಬ್ಲಮ್, ತಲೆನೋವಾಗಿರುವಂಥದ್ದೇ ಯಾವುದು? ವೇಸ್ಟ್ ಡಿಸ್ಪೋಸಲ್. ಪ್ರತಿಯೊಬ್ಬರ ಮನೆಯಲ್ಲಿ ಇವತ್ತು ಕಸ ಉತ್ಪತ್ತಿ ಆಗ್ತಾ ಇದೆ. ಸೊ ಹೆಂಗೆ ಡಿಸ್ಪೋಸ್ ಮಾಡೋಣ, ಅದನ್ನು ಎಲ್ಲಿ ತೊಗೊಂಡೋಗಿ ಹಾಕೋಣ? ಎಲ್ಲೋ ಒಂದು ಕಡೆ ಹಾಕ್ತಾ ಇದ್ದೀವಿ ಅಂದರೆ ಅಲ್ಲಿ ಸರೌಂಡಿಂಗ್ಸ್ ಇರೋವಂಥವ್ರಿಗೆ ಅದು ಇಫೆಕ್ಟ್ ಆಗ್ತದೆ. ಸೊ ಹಾಗಾಗಿ ದ್ಯಾಟ್ ಈಸ್ ಅ ಬಿಗ್ ಪ್ರಾಬ್ಲಮ್, ವೇಸ್ಟ್ ಮ್ಯಾನೇಜ್ಮೆಂಟ್, ವೇಸ್ಟ್ ಡಿಸ್ಪೋಸಲ್, ತ್ಯಾಜ್ಯ ನಿರ್ವಹಣೆ ಅನ್ನೋವಂಥದ್ದೇ ಇವತ್ತು ಒಂದು ದೊಡ್ಡ ಸಮಸ್ಯೆ ಆಗೋಗಿದೆ. ಸೊ ಹಾಗಾಗಿ ನಾವು ಈ ತ್ಯಾಜ್ಯಗಳಲ್ಲಿ, ಈ ವೇಸ್ಟಲ್ಲಿ ಡಿಸ್ಪೋಸಲ್ ಮಾಡೋಕ್ಕಿಂತ ಮುಂಚೆ ನಮಗೆ 2 ಇಂಪಾರ್ಟೆಂಟ್ ಆದ ಕಾನ್ಸೆಪ್ಟ್ ಗೊತ್ತಿರಬೇಕು. ಯಾವುದದು? ದ ಫಸ್ಟ್ ಥಿಂಗ್ ಈಸ್, ವೇಸ್ಟನ್ನ ನಾವೇನು ಮಾಡ್ತೀವಿ, ಬೈಫರ್ಕೇಷನ್ ಮಾಡ್ತೀವಿ. ಏನಂತ ಬೈಫರ್ಕೇಷನ್ ಮಾಡ್ತೀವಿ? ಒನ್ ಈಸ್ ಬಯೋಡಿಗ್ರೇಡೇಬಲ್ ವೇಸ್ಟ್
and another one is non-biodegradable waste. Biodegradable waste and non-biodegradable waste. So ನಿಮಗೆ 1 mark question. What is biodegradable waste? So biodegradable waste means these are the wastes. They can easily decomposes with the help of enzyme ಅಲ್ವಾ. ಅಂದರೆ ಜೈವಿಕ ವಿಘಟನೆಗೆ ಒಳಗಾಗುವಂಥ ವಸ್ತುಗಳು. ಜೈವಿಕ ವಿಘಟನೆ ಅಂದ್ರೇನು? ಇಲ್ಲಿ ಬರ್ತಕ್ಕಂಥ ವೇಸ್ಟ್ಗಳು ಅಂದರೆ ಬಯೋಡಿಗ್ರೇಡೇಬಲ್ ವೇಸ್ಟ್ಗಳು ಏನಾಗುತ್ತೆ ಅಂದರೆ ಆ ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳ ಕೊಳೆಯುವಿಕೆಯಿಂದ ಏನಾಗುತ್ತೆ, ಆ ವಸ್ತುಗಳು ನಿಧಾನವಾಗಿ ಕೊಳೆತು ಮಣ್ಣಲ್ಲಿ ಸೇರ್ಕೊಂಡ್ಬಿಡುತ್ತೆ. ಅದರಿಂದ ಯಾವುದೇ ರೀತಿಯ ಪರಿಸರಕ್ಕೆ ಹಾನಿಯಾಗಲ್ಲ. ಅಂಥ ವಸ್ತುಗಳನ್ನು ಏನಂತ ಕರಿತೀವಿ ನಾವು? ಬಯೋಡಿಗ್ರೇಡೇಬಲ್ ವೇಸ್ಟ್ ಅಂತೀವಿ. ಮತ್ತು ಆ ಕ್ರಿಯೆಯನ್ನು ಏನಂತ ಕರಿತೀವಿ? ಬಯೋಡಿಗ್ರೇಡೇಬಲ್ ಪ್ರಾಸೆಸ್ ಅಂತ ಹೇಳಿ ಕರಿತೀವಿ. ಸೊ ಎಕ್ಸಾಂಪಲ್ ಫಾರ್ ಎ ಬಯೋಡಿಗ್ರೇಡೇಬಲ್ ವೇಸ್ಟ್ ಅಂದರೆ ವಿ ಕ್ಯಾನ್ ಲಿಸ್ಟ್ ಔಟ್ ಕಿಚನ್ ವೇಸ್ಟ್, ಫುಡ್ ಪೀಲ್, ಎಕ್ಸೆಟ್ರಾ ಅಲ್ವಾ. ಹಣ್ಣಿನ ಸಿಪ್ಪೆ ಇರ್ಬೋದು, ಗಿಡದ ಎಲೆಗಳಿರ್ಬೋದು, ಅಥವಾ ನಮ್ಮ ಕಿಚನಲ್ಲಿ ಪ್ರೊಡಕ್ಷನ್ ಆಗಿರುವಂಥ ವೇಸ್ಟ್ ಇರ್ಬೋದು, ತರಕಾರಿ ಸಿಪ್ಪೆ ಇರ್ಬೋದು, ನೀರುಳ್ಳಿ ಸಿಪ್ಪೆ, ಈ ರೀತಿಯಾದ ವೇಸ್ಟ್, ಅನ್ನ ತೊಳೆದಿದ್ದು ನೀರು ಇರ್ಬೋದು, ಅಥವಾ ಅಕ್ಕಿ ಇರ್ಬೋದು, ಕೆಲವು ಸಲ ಫುಡ್ ವೇಸ್ಟ್ ಆಗ್ತದೆ. ಸೊ ಇವೆಲ್ಲವನ್ನು ಏನಂತ ತೊಗೋಬೋದು ನಾವು? ಬಯೋಡಿಗ್ರೇಡೇಬಲ್ ವೇಸ್ಟ್ ಅಂತ ಹೇಳಿ ತೊಗೋಬೋದು. ಅಲ್ಲಿಗೆ ಬಯೋಡಿಗ್ರೇಡೇಬಲ್ ವೇಸ್ಟ್ ಅಂತಂದರೆ ದೀಸ್ ಆರ್ ದ ವೇಸ್ಟ್ ವಿಚ್ ಕ್ಯಾನ್ ಈಸಿಲಿ ಡಿಕಂಪೋಸಸ್ ಬೈ ದ ಹೆಲ್ಪ್ ಆಫ್ ಎನ್ಸೈಮ್ ಅಥವಾ ಮೈಕ್ರೋ ಆರ್ಗ್ಯಾನಿಸಮ್. ಸೊ ಇದರ ರಿವರ್ಸ್ ನಾನ್ ಬಯೋಡಿಗ್ರೇಡೇಬಲ್. ಸೊ ಇಲ್ಲೂ ಕೂಡ ನಾವು 2 ಕ್ವೆಶ್ಚನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು, ವಾಟ್ ಈಸ್ ನಾನ್ ಬಯೋಡಿಗ್ರೇಡೇಬಲ್ ವೇಸ್ಟ್? ಗಿವ್ ಎಕ್ಸಾಂಪಲ್ ಫಾರ್ ನಾನ್ ಬಯೋಡಿಗ್ರೇಡೇಬಲ್ ವೇಸ್ಟ್. ಅಂದರೆ ಅಜೈವಿಕ ಅಥವಾ ಜೈವಿಕ ವಿಘಟನೆಗೆ ಒಳಗಾಗದೇ ಇರುವ ವಸ್ತುಗಳನ್ನು ಏನಂತ ಕರಿತೀವಿ ನಾವು? ನಾನ್ ಬಯೋಡಿಗ್ರೇಡೇಬಲ್ ವೇಸ್ಟ್ ಅಥವಾ ಅಜೈವಿಕ ವಸ್ತುಗಳು ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ನಾನ್ ಬಯೋಡಿಗ್ರೇಡೇಬಲ್ ಅಂದರೆ ದೀಸ್ ಆರ್ ದ ಸಬ್ಸ್ಟೆನ್ಸಸ್ ವಿಚ್ ಕ್ಯಾನ್ ನಾಟ್ decay with the help of the enzymes, ಅಥವಾ these are the substances which cannot undergo decay with the help of enzymes or microorganisms. ಅದನ್ನು ಏನಂತ ಕರಿತೀವಿ ನಾವು? ನಾನ್ ಬಯೋಡಿಗ್ರೇಡೇಬಲ್ ವೇಸ್ಟ್. ವೆರಿ ಸಿಂಪಲ್ ಆಗಿ ಒಂದು ವರ್ಡಲ್ಲಿ ಬರಿತೀನಿ ನಾನು. ಇದು ಕ್ಯಾನ್ ಡಿಕೆ, ಸೊ ಇದು ಕ್ಯಾನ್ ನಾಟ್ ಡಿಕೆ. ಅಂದರೆ ಇದು ಕೊಳೆಯುತ್ತೆ, ಇದು ಕೊಳೆಯಲ್ಲ. ಸೊ ಕೊಳೆತ್ರೆ ಅದನ್ನು ಬಯೋಡಿಗ್ರೇಡೇಬಲ್ ವೇಸ್ಟ್ ಅಂತೀವಿ, ಕೊಳಿದೇ ಇದ್ದರೆ ಅದನ್ನು ನಾನ್ ಬಯೋಡಿಗ್ರೇಡೇಬಲ್ ವೇಸ್ಟ್ ಅಂತ ಹೇಳಿ ಕರಿತೀವಿ. ಸೊ ಇದಕ್ಕೆ ಎಕ್ಸಾಂಪಲ್ ದಟ್ ಈಸ್ ವಿ ಕ್ಯಾನ್ ಟೇಕ್ DDT. ಆ್ಯಂಡ್ ನಿಮಗೆಲ್ಲ ಗೊತ್ತಿದೆ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಯಾವುದು? ಪ್ಲಾಸ್ಟಿಕ್ಸ್. ಸೊ ಪ್ಲಾಸ್ಟಿಕ್ಸ್ ಎಷ್ಟೇ ವರ್ಷ ಆಗಿದ್ರೂ ಕೂಡ ಅದು ಮಣ್ಣಿನಲ್ಲಿ ಕೊಳೆಯೋದಿಲ್ಲ. ಸೊ ಅದರಿಂದ ಅನೇಕ ರೀತಿಯಾದಂತಹ ತೊಂದರೆಗಳಿದೆ. ಸಾಯಿಲ್ ಪೊಲ್ಯೂಷನ್ ಆಗ್ತದೆ, ಅದನ್ನೇನಾದರೂ ಜಾನುವಾರುಗಳು ತಿಂದರೆ ಅವುಗಳ ಹೊಟ್ಟೆಯಲ್ಲಿ ಡೈಜೆಷನ್ ಆಗದೆ ಇರ್ಬೋದು, ಅವುಗಳು ಸಾಯುವ ಹಂತಕ್ಕೆ ಕೂಡ ಬರುತ್ತೆ. ಆಮೇಲೆ ಸಾಯಿಲಲ್ಲಿ ಪೊಲ್ಯೂಷನ್ ಆಗಿಬಿಟ್ಟು ಫರ್ಟಿಲಿಟಿ ಕಡಿಮೆ ಆಗ್ತದೆ, ಈಲ್ಡ್ ಕಮ್ಮಿ ಆಗ್ತದೆ. ಸೊ ಹಾಗಾಗಿ ಅಲ್ಲಿ ಕಂಪ್ಲೀಟಾಗಿ ಏನಾಗ್ತದೆ ಅಂದರೆ ಆ ಲ್ಯಾಂಡ್ ಅಷ್ಟು ಬ್ಯಾರನ್ ಆಗುತ್ತೆ, ಒಂದು ರೀತಿಯಾದ ಮರುಭೂಮಿ ರೀತಿಯಲ್ಲಿ ಆಗುತ್ತೆ. ಸೊ ಹಾಗಾಗಿ ಪ್ಲಾಸ್ಟಿಕ್ಸಿಂದ ಅನೇಕ ತೊಂದರೆಗಳಿದೆ. ಸೊ ಹಾಗಾಗಿ ಅದನ್ನು ಯಾವ ಕ್ಯಾಟಗರಿಗೆ ಸೇರಿಸ್ತಾ ಇದ್ದೀವಿ ನಾವು? ನಾನ್ ಬಯೋಡಿಗ್ರೇಡೇಬಲ್ ಕ್ಯಾಟಗರಿಗೆ ಸೇರಿಸ್ತೀವಿ. ಸೊ ದೀಸ್ ಟು ಆರ್ ದ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಫಾರ್ ನಾನ್ ಬಯೋಡಿಗ್ರೇಡೇಬಲ್. ಸೊ ಅಲ್ಲಿಗೆ ಈ ಸೆಕೆಂಡ್ ಕಾನ್ಸೆಪ್ಟಲ್ಲಿ ನಾವು ಎಕ್ಸ್ಪೆಕ್ಟ್ ಆಗಿರುವಂಥ ಕ್ವೆಶನ್ಸ್ ಅಂದರೆ ಇದೇ 4. ಸೊ ವಾಟ್ ಈಸ್ ಬಯೋಡಿಗ್ರೇಡೇಬಲ್ ಆ್ಯಂಡ್ ವಾಟ್ ಈಸ್ ನಾನ್ ಬಯೋಡಿಗ್ರೇಡೇಬಲ್? ಗಿವ್ ಎಕ್ಸಾಂಪಲ್ ಫಾರ್ ಬಯೋಡಿಗ್ರೇಡೇಬಲ್ ಸಬ್ಸ್ಟೆನ್ಸಸ್ ಆ್ಯಂಡ್ ಗಿವ್ ಎಕ್ಸಾಂಪಲ್ ಫಾರ್ ನಾನ್ ಬಯೋಡಿಗ್ರೇಡೇಬಲ್ ಸಬ್ಸ್ಟೆನ್ಸಸ್. ಸೊ ಇದಿಷ್ಟು ಅಂದರೆ ಟೋಟಲ್ 11 ಕ್ವೆಶನ್ ಆನ್ಸರ್ಗಳನ್ನು, ಅಂದರೆ ಓಝೋನ್ಗೆ ಸಂಬಂಧಪಟ್ಟಂತಹ ಕ್ವೆಶನ್ ಆನ್ಸರ್ ಮತ್ತು ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತಹ ಕ್ವೆಶನ್ ಎರಡೂ ಸೇರಿ ಸುಮಾರು 11 ಕ್ವೆಶನ್ ಆನ್ಸರ್ಗಳನ್ನು ನೀವು ಕರೆಕ್ಟಾಗಿ ಗ್ಲ್ಯಾನ್ಸ್ ಮಾಡಿ ನೋಡಿಕೊಂಡು ಅರ್ಥ ಮಾಡ್ಕೊಂಡಿದ್ದಾದರೆ ಖಂಡಿತವಾಗ್ಲೂ ಈಸಿಯಾಗಿ ಈ ಚಾಪ್ಟರ್ ಏನೇ ಕ್ವೆಶನ್ಸ್ ಕೇಳಿದ್ರು ಕೂಡ ಸೊ ವಿತಿನ್ ಎ ಫ್ರ್ಯಾಕ್ಷನ್ ಆಫಲ್ಲಿ ನೀವು ಅದನ್ನು ಆನ್ಸರ್ ಮಾಡ್ಬೋದು. ಓಕೆ, ಸೊ ಅಲ್ಲಿಗೆ ಇದಿಷ್ಟು ಕ್ವೆಶನ್ ಆನ್ಸರ್ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ಮುಂದಿನ ಸೆಷನಲ್ಲಿ ಮತ್ತೊಂದು ಚಾಪ್ಟ್ರನ್ನ ಅದರಲ್ಲಿ ಬರುವಂಥ ವೆರಿ ಇಂಪಾರ್ಟೆಂಟ್ 1 ಮಾರ್ಕ್ ಕ್ವೆಶನ್ಸ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಸೊ ಅಲ್ಲಿ ತನಕ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.